ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ದಳಪತಿ ವಿಜಯ್ಗೆ ಬಹುಮತಕ್ಕೆ ಬೇಕಾದಂತ ಸ್ಥಾನಗಳು ಸಿಕ್ತು, ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಎನ್ನುವಂತ ಸುದ್ದಿಗಳು ಬಂದಿತ್ತು. ಆದರೆ ಇದೀಗ ದಳಪತಿ ವಿಜಯ್ಗೆ ಶಾಕ್ ಎದುರಾಗಿದೆ. ಬಹುಮತ ಸಾಬೀತುಪಡಿಸೋದಕ್ಕೆ 2 ಸ್ಥಾನಗಳ ಸಂಕಷ್ಟ ಎದುರಾಗಿರೋದು. ಟಿವಿಕೆಗೆ ನಮ್ಮ ಬೆಂಬಲ ಇಲ್ಲ ಅಂತ IUML ಹೇಳಿದೆ. ನಮ್ಮ ಬೆಂಬಲ ಇಲ್ಲ ಅಂತ IUML ಹೇಳಿರೋದು ಇದೀಗ. ಆ ಮುಖಾಂತರ ದಳಪತಿ ವಿಜಯ್ಗೆ ಇರುವ ಬೆಂಬಲ 116ಕ್ಕೆ ಕುಸಿದಿರೋದು. 107 ಟಿವಿಕೆ, 5 ಕಾಂಗ್ರೆಸ್, 2 CPI, 2 CPIM. ಅದರ ಜೊತೆಗೆ IUML ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿತ್ತು ಎನ್ನುವಂತ ಸುದ್ದಿಗಳು ಬಂದಿತ್ತು. ಆದರೆ ಇದೀಗ ಬೆಂಬಲವನ್ನು ಹಿಂಪಡೆದುಕೊಂಡಿದೆ. ರಾಜ್ಯಪಾಲರಿಗೆ ಅಧಿಕೃತ ಪತ್ರ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 116ಕ್ಕೆ ಅವರ ಸ್ಥಾನಗಳು ಹೋಗಿರೋದು. 2 ಸ್ಥಾನಗಳು ಸದ್ಯಕ್ಕೆ ಕುಸಿತ ಆಗ್ತಾ ಇರೋದು. 118 ಬೇಕು ಬಹುಮತಕ್ಕೆ, 118 ಸ್ಥಾನಗಳು ಅವರಿಗೆ ಸಿಗ್ತಾ ಇಲ್ಲ. ನಾಳೆ ಪದಗ್ರಹಣ ಮಾಡ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಎನ್ನುವಂತೆ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳವನ್ ಇವರು ಸ್ಟಾಲಿನ್ ಅವರ ಭೇಟಿಯಾಗಿದ್ದಾರೆ. ಇದೀಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಾಳೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ಇದೀಗ ಅದು ಅಸಾಧ್ಯ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಏನಾಯ್ತು ತಮಿಳುನಾಡಲ್ಲಿ? ಪ್ರವೀಣ್, ಏನಂದ್ರೆ ಈ ಒಂದು ವಿಜಯ್ ಅವರಿಗೆ ಇರುವಂತಹ ಒಂದು ಏನೋ ಬಹುಮತದ ಕೊರತೆಯನ್ನ, ಅಂದ್ರೆ ಏನೋ ಅವ್ರಿಗೆ ಈಗ ಎಲ್ಲರಿಗೂ ಇದು ಕ್ಲಿಯರ್ ಕಟ್ ಬಂದಿರುವಂತದ್ದು. ಅಂದ್ರೆ ಒಂದು ಸಿಂಪಲ್ ಸಿಟಿಜನ್ ಇಂದ ಹಿಡಿದು ಹೈ ಲೆವೆಲ್ ಪೊಲಿಟಿಷಿಯನ್ ವರ್ಗು ಕೂಡ ಈಗ ಪ್ರೆಸೆಂಟ್ ಗೊತ್ತಿದೆ ವಿಜಯ್ ಅವರಿಗೆ ಏನು ಬಹುಮತದ ಕೊರತೆ ಇದೆ ಅಂತ. ಈ ಒಂದು ಸಂದರ್ಭವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ರಾಜ್ಯಪಾಲರು ಕೂಡ ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ಬಟ್ ಅವ್ರಿಗೆ ಈಗ ಆಲ್ರೆಡಿ ಏನು CPI ಮತ್ತೆ CPIM ಪಾರ್ಟಿಯ ಬೆಂಬಲ, ಜೊತೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ 116 ಬೆಂಬಲವನ್ನ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಅವರಿಗೆ ಪರ್ಮಿಟ್ ಮಾಡ್ತಾ ಇಲ್ಲ. ಆಯ್ತು, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಬಟ್ ಇಂದಿಷ್ಟು ಅವಧಿನಲ್ಲಿ ನಿಮ್ಮ ಒಂದು ಏನು ಫ್ಲೋರ್ ಅಲ್ಲಿ ನೀವು ಇದನ್ನ ಸಾಬೀತು ಮಾಡಿ ನಿಮ್ಮ ಒಂದು ಸರ್ಕಾರದ ಬಹುಮತವನ್ನ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಕೂಡ ಅವರಿಗೆ ಪರ್ಮಿಟ್ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇಂಥ ಒಂದು ಅವಕಾಶವನ್ನ ನಾವು ಸರಿಯಾಗಿ ಅವಕಾಶವನ್ನ ಉಪಯೋಗಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಈ ವಿಸಿಕೆ ಕೂಡ ಏನು ಅಂದ್ರೆ ಅಂದ್ರೆ 6 ಗಂಟೆಗಿಂತ ಮುಂಚೆನೂ ಕೂಡ ವಿಸಿಕೆ ಅವರು ಪರ್ಮಿಟ್ ಕೊಟ್ಟಿದ್ದಾರೆ, ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಕೂಡ ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅದಾದ ನಂತರ ಬಳಿಕದಲ್ಲಿ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಏನು ಮಾಜಿ ಅಂದ್ರೆ ಈಗೇನು ಪರಾಜಿತ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಅವರ ಮಗ ಉದಯನಿಧಿ ಅವರು ಎಲ್ಲೋ ಒಂದು ಕಡೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪ್ರವೀಣ್, ನಿನ್ನೆ ಅಷ್ಟೇ ಹೇಳಿದ್ರು ಅನಂತರಾಮಯ್ಯ IUML ಅವರು, ನಾವು DMK ಜೊತೆಗಿದ್ವಿ, ಇವತ್ತಿನಿಂದ TVK ಜೊತೆಗೆ ಹೋಗ್ತೀವಿ ಅಂತ. ಇದೀಗ ಬೆಂಬಲ ಪತ್ರವನ್ನು ಕೂಡ ಕೊಟ್ಟಿದ್ರು, ವಾಪಸ್ ತೆಗೆದುಕೊಳ್ತೀವಿ ಅಂತ. ಏನ್ ಕಾರಣ ಇದು? ಏನಾಗ್ತಿದೆ? ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. IUML ಅಧ್ಯಕ್ಷ ಖಾದರ್ ಮೊಹಿದ್ದೀನ್ ಅವರೊಂದು ಹೇಳಿಕೆ ಕೊಟ್ಟಿದ್ರು, ನಾವು ಸ್ಟಾಲಿನ್ ಜೊತೆಗಿದ್ವಿ, ಇವತ್ತು ಕೂಡ ಅವರ ಜೊತೆಗೆ ಇದ್ವಿ, ನಾಳೆಯೂ ಕೂಡ ಅವರ ಜೊತೆಗೆ ಇರ್ತೀವಿ ಅಂತ. ಅಂದರೆ ಬೆಂಬಲ ಕೊಡೋದಕ್ಕೆ ನಿರಾಕರಿಸಿದ್ರು. ಆದರೆ ಇವತ್ತು ಒಂದು ಬೆಳವಣಿಗೆ ಆಗಿತ್ತು. ಸಂಜೆಯ 8ನೇ ತಾರೀಕಿನ ಸಂಜೆ CPI ಮತ್ತು CPIM ಮತ್ತು ವಿಸಿಕೆ ಇವರೆಲ್ಲರೂ ಕೂಡ TVKಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ IUML ಕೂಡ ನಾವು TVK ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದು ತಮಿಳಗ ವೆಟ್ರಿ ಕಳಗಂಗೆ ಸಪೋರ್ಟ್ ಮಾಡೋದಾಗಿ ಹೇಳಿತ್ತು. ಆದರೆ ಈಗ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿದ ನಂತರ 113 ಆಗಿತ್ತು. ಅದಾದ ನಂತರ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ರು.
ಕಳೆದ ಕೆಲ ಗಂಟೆಗಳ ಹಿಂದಷ್ಟೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ವಿಜಯ್. ಆ ಭೇಟಿಯಲ್ಲಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರು. ನಾಳೆ ರಾಹುಲ್ ಗಾಂಧಿ ಬರ್ತಾರೆ ತಮಿಳುನಾಡಿಗೆ, ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎನ್ನುವಂಥ ಸುದ್ದಿಗಳು ಕೂಡ ಬಂದಿತ್ತು. 2 ದಿನಗಳ ಹಿಂದೆ ಇಂಥದ್ದೇ ಸುದ್ದಿ ತಮಿಳುನಾಡಿಂದ ಬಂದು ಅದಾದ ನಂತರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ರದ್ದಾಗಿತ್ತು ತಮಿಳುನಾಡಲ್ಲಿ. ಒನ್ಸ್ ಅಗೇನ್ ತಮಿಳುನಾಡಿನ ರಾಜಕಾರಣ ಮತ್ತೊಂದು ಹಂತಕ್ಕೆ ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. IUML ಮುಸ್ಲಿಂ ಲೀಗ್ನ ಪಾರ್ಟಿ, ಇದು 2 ಸ್ಥಾನ ಗೆದ್ದಿದ್ದಾರೆ. VCK 2, CPI 2, CPIM 2, IUML 2. ಕಿಂಗ್ ಮೇಕರ್ ಆಗಿ ಪರಿವರ್ತನೆಯಾಗಿದ್ದರು ತಮಿಳುನಾಡಲ್ಲಿ ಇವರೆಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ವಿಜಯ್ ಅವರ ಪಾರ್ಟಿ ಬಂದಾಗಲೂ ಕೂಡ ಇವರು ಕಿಂಗ್ ಮೇಕರ್ ಆಗಿದ್ರು. ಒನ್ಸ್ ಅಗೇನ್ ವಿಜಯ್ಗೆ ದೊಡ್ಡ ಹಿನ್ನಡೆ ಆಗಿದೆ. I am General Secretary, ADMK, AMMK, and he is our MLA. I have given the support to Mr. Pallichami. For that, he is staying there along with other friends. So he signed the letter around 6:30 and sent it here. While when I saw on the TV that he has supported, our party has supported Vijay, I got shocked. So I got appointment with the governor and I have submitted the letter to the honorable governor and I told him to investigate and I feel it is forgery or it is horse trading. Are you suspecting horse trading that your MLA has gone rogue and supported the No, it's horse trading mostly. Or the letter should be forgery. So it should be investigated. See, this kind of mockery of the thing we should not allow, no? But has the governor said he's received a letter indicating that your MLA is supporting TVK? Only that letter he didn't mention anything, but he said I will investigate it. Okay, Okay. done. Thank you, sir. ಕೇಳಿಸ್ಕೊಂಡ್ರಿ ಅವರ ಮಾತನ್ನ. ಕೊಟ್ಟಿರುವಂತಹ ಬೆಂಬಲ ಪತ್ರ ಫೋರ್ಜರಿ ಇರಬಹುದು, ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಅವರು. ವಿಜಯ್ ಅವರು ಕೊಟ್ಟಿರುವಂತಹ ರಾಜ್ಯಪಾಲರಿಗೆ ಕೊಟ್ರಲ್ಲ ಆ ಬೆಂಬಲ ಪತ್ರ ಫೋರ್ಜರಿ ಇರಬಹುದು, ಅದು ತನಿಖೆ ಆಗಬೇಕು ಅಂತ. ನಾನು ಈಗಷ್ಟೇ ರಾಜ್ಯಪಾಲರನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿಯಾಗಿ ಬಂದೆ, ಆಗಿರೋ ಘಟನೆ ಬಗ್ಗೆ ಹೇಳಿದೆ. ಕುದುರೆ ವ್ಯಾಪಾರದ ಬಗ್ಗೆ ಮಾತನಾಡಿದ್ರು ಅವರು, ಖರೀದಿಯ ಬಗ್ಗೆ ಮಾತನಾಡಿದ್ರು. IUMLನ 2 ಶಾಸಕರು ಮೆಜಾರಿಟಿ ಆಗ್ತಾ ಇರೋದಿಲ್ಲಿ, ಕೇಂದ್ರ ಬಿಂದು ಆಗ್ತಿದ್ದಾರೆ. ಅಂದರೆ 118 ಬೇಕು, 116 ಕುಸ್ತಿರೋದು ಇದೀಗ. TVKಗೆ ನಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇರೋದು. ನಾವು ಆವಾಗಲೇ ಚರ್ಚೆ ಮಾಡಿದ ಹಾಗೆ DMK ಮತ್ತು AIDMK ಮತ್ತೊಂದು ಪಾರ್ಟಿಗೆ ಅವಕಾಶ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗೆ ರಾಜಕಾರಣ ಮುಂದಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ತಮಿಳುನಾಡಲ್ಲಿ ಕಾಡ್ತಾ ಇದೆ. TVKಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಸಿಗಬಾರದು ಅಂತ. ಏಕೆಂದರೆ AIADMK ಹೇಳಿತ್ತು ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ. ಅದರ ಮುಂದುವರೆದ ಭಾಗನ ಅನ್ನೋ ಪ್ರಶ್ನೆ. DMK ಮತ್ತು AIDMK ಆಟವನ್ನು ನೋಡ್ತಾ ಇದ್ದೀರಿ ನೀವು. ಉದಯನಿಧಿ ಸ್ಟಾಲಿನ್, MK ಸ್ಟಾಲಿನ್ ಅವರ ಪುತ್ರ, ಮಾಜಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ರಾಜಕೀಯವಾಗಿ ಇಂಥ ತಂತ್ರಗಳನ್ನು ಹೇಳಿತಾ ಇದ್ದಾರೆ ಎನ್ನುವಂತಹ ಸುದ್ದಿ. ಯಾವುದೇ ಕಾರಣಕ್ಕೂ ವಿಜಯ್ ಮತ್ತೊಮ್ಮೆ ತಮಿಳುನಾಡಿನ ರಾಜಕಾರಣದಲ್ಲಿ MGR ಆಗಬಾರದು ಅನ್ನೋದು DMK ಮತ್ತು AIADMK ಉದ್ದೇಶ ಆಗಿದೆ ಅನ್ನುವಂತಹ ಪ್ರಶ್ನೆ ಈ ಬೆಳವಣಿಗೆಗಳ ನಂತರ ಗೊತ್ತಾಗ್ತಾ ಇದೆ. ಬಿಕಾಸ್ ಯಾವ ಕಾಂಗ್ರೆಸ್ DMK ಜೊತೆಗಿತ್ತೋ ಅದೇ ಕಾಂಗ್ರೆಸ್ TVKಗೆ ಹೋಯಿತು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಏಕಾಂಗಿ ಮಾಡಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಇದು ನಡೀತಿದೆ ಅನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಅದರ ಭಾಗವಾಗಿ ಅಖಿಲೇಶ್ ಯಾದವ್ ಇವತ್ತು ಬೆಳಗ್ಗೆ ಒಂದು ಟ್ವೀಟ್ ಮಾಡಿದ್ರು. ಕಷ್ಟದ ಸಮಯದಲ್ಲಿ ಯಾರ ಜೊತೆಗಿರ್ತಾರೋ ಅವರನ್ನು ಕೈ ಬಿಡಬಾರದು ಅಂತ SPA ನಾಯಕ ಅಖಿಲೇಶ್ ಯಾದವ್ ಹೇಳಿದ್ರು. ಇದು ತಮಿಳುನಾಡಿನ ರಾಜಕಾರಣಕ್ಕೆ ಹೋಲಿಕೆ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ ನಡೆದುಕೊಂಡ ರೀತಿ, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಸ್ಲಿಂ ಲೀಗ್ ಮತ್ತು ಎಡಪಕ್ಷಗಳ ಜೊತೆಗೆ ಮಾತುಕತೆ ನಡೆಸಿದ್ರು. ಅವರ ಮಾತುಕತೆಯ ನಂತರ ನಿಮ್ಮ ಬಲಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ AIADMK
ಅಂದರೆ ಅವರು ಫೋರ್ಜರಿ ಆಗಿದೆ ಅಂತೆಲ್ಲ ಮಾತನಾಡಿದಾರಲ್ಲ ಎಡಪ್ಪಾಡಿ ಪಳನಿಸ್ವಾಮಿ ಆಸ್ ದಿ ಚೀಫ್ ಮಿನಿಸ್ಟರ್ ಅಂತ. ಅದೇ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜಕಾರಣ, ತಮಿಳುನಾಡಿನ ರಾಜಕಾರಣ ಇದು. ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಸಂದಿಗ್ಧ ಸ್ಥಿತಿ ನಿರ್ಮಾಣ ಆಗಿದೆ. ಎರಡು ವಿರುದ್ಧದ ಸಿದ್ಧಾಂತ ಹೊಂದಿರುವಂತಹ ಪ್ರಾದೇಶಿಕ ಪಕ್ಷಗಳು ಸಮನಾದ ವಿರೋಧಿಯನ್ನು ಸೋಲಿಸೋದಕ್ಕೆ ಇಂತಹ ಪ್ರಯತ್ನಗಳನ್ನು ಹಿಡಿತಾ ಇದೆ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕಾಗ್ತಾ ಇರೋದು. ಸಂಜೆ ಅಷ್ಟೇ ಬೆಂಬಲ ಅಂತ ಹೇಳಿದ್ರು, ಅದಾದ ನಂತರ ಬೆಂಬಲ ಇಲ್ಲ ಅಂತ. ಮತ್ತೊಂದು ಕಡೆ ನಾನು ಅವಾಗಲೇ ಹೇಳ್ತಾ ಇದ್ದೆ, PMKಯ ಮುಖ್ಯಸ್ಥರು ಸ್ಟಾಲಿನ್ ಅವರನ್ನು ಇದೀಗ ಭೇಟಿಯಾಗಿದ್ದಾರೆ. ಆ ಸುದ್ದಿ ಕೂಡ ಬರ್ತಾ ಇದೆ ತಮಿಳುನಾಡಿಂದ. ಸ್ಟಾಲಿನ್ ಅವರ ನಿವಾಸದಲ್ಲಿ ಭೇಟಿಯಾಗಿ ತಿರುಮಾವಳನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ವಿಡುದಲೈ ಚಿರುತೈಗಳ್ ಕಚ್ಚಿ VCK ಪಾರ್ಟಿ 2 ಸ್ಥಾನ ಗೆದ್ದಿದೆ, ಅವರು ಕೂಡ TVKಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಇದೀಗ ಅವರು ಹೋಗಿ ಮಾತುಕತೆಯನ್ನು ನಡೆಸಿರೋದು ಯಾರ ಜೊತೆಗೆ? ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. IVML 2, ಅದರ ಜೊತೆಗೆ ಮತ್ತೊಂದು ಪಾರ್ಟಿ PCK. ಇದೆಲ್ಲವೂ ಆಗಿ DMK AIDMK ಮೈತ್ರಿ ಆಗುತ್ತಾ? ಇದು ಕುತೂಹಲ.